ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಒಂದಿದೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ಕರ್ಮಕಾಂಡದ ಬಗ್ಗೆ ಇವತ್ತು ಬೆಳಗ್ಗಿನಿಂದಲೂ ಕೂಡ ಪಬ್ಲಿಕ್ ಟಿವಿ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇತ್ತು. ಆಕ್ಸಿಜನ್ ಪೇಷಂಟ್ ಒಬ್ಬರನ್ನ ಬ್ಲಡ್ ಟೆಸ್ಟ್ ಮಾಡಿಸೋದಕ್ಕೆ 7ನೇ ಫ್ಲೋರಿಂದ ಕರ್ಕೊಂಡು ಬಂದಿದ್ರು. ಈಗ ವೈದ್ಯರ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯ ಆಡಳಿತ ಮಂಡಳಿ. ಆಕ್ಸಿಜನ್ ಹಾಕಿದ್ದ ಪೇಷಂಟ್ಗೆ 200 ಮೀಟರು ಕರ್ಕೊಂಡೋಗಿ ರಕ್ತ ಪರೀಕ್ಷೆ ಮಾಡಿಸ್ಕೊಂಡು ಬಂದಂತಹ ಪ್ರಕರಣ. ವೈದ್ಯರ ತಪ್ಪನ್ನು ಒಪ್ಕೊಂಡಿದ್ದಾರೆ. ಅಶ್ವಥಪ್ಪ ಅನ್ನೋ ಪೇಷಂಟ್ಗೆ ಉಸಿರಾಟದ ಸಮಸ್ಯೆ ಇತ್ತು. ಸ್ಕ್ಯಾನಿಂಗ್ ಮಾಡಿಸಿ ಹಾಗೆ ಬ್ಲಡ್ ಟೆಸ್ಟ್ಗೆ ಕಳಿಸಿದ್ದಾರೆ. ICU ಪೇಷಂಟ್ ಇರಲಿ, ಬೆಡ್ ರೆಸ್ಟ್ ಪೇಷಂಟ್ ಇರಲಿ, ವಾರ್ಡ್ನಲ್ಲೇ ರಕ್ತ ಸಂಗ್ರಹ ಮಾಡಬೇಕು ಅಂತಕ್ಕಂಥ ನಿಯಮ ಇದೆ. ಎಡವಟ್ಟು ಮಾಡಿದವ್ರ ಮೇಲೆ ಶಿಸ್ತು ಕ್ರಮ ಆಗುತ್ತೆ ಅಂತ ವಿಕ್ಟೋರಿಯಾ ಆಸ್ಪತ್ರೆಯ ಪ್ರಭಾರ ಅಧೀಕ್ಷಕ ಡಾಕ್ಟರ್ ದಯಾನಂದ್ ಅವರು ಈಗ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ವೆರಿ ಸ್ಮಾಲ್ ಕಾಮನ್ ಸೆನ್ಸ್ ಅದು. ಒಬ್ಬ ಪೇಷಂಟ್ಗೆ ಬ್ಲಡ್ ಟೆಸ್ಟ್ ಮಾಡಿಸೋದಕ್ಕೆ ಕರ್ಕೊಂಬರ್ಬೇಕಾ? ಸ್ಪಾಟಲ್ಲೇ ಬ್ಲಡ್ ಡ್ರಾ ಮಾಡಿದ್ರೆ ಆಗಲ್ವಾ? ಏನಪ್ಪ ಅಂತ ಪೇಷಂಟು, ಅವರು 62 ವರ್ಷ, ಪಲ್ಮನರಿ ಮೆಡಿಸಿನ್ನಲ್ಲಿ ಲೆಫ್ಟ್ ಸೈಡೆಡ್ ಕನ್ಸಾಲಿಡೇಷನ್ ಅಂತ ಹೇಳ್ತೀವಿ, ಅದಕ್ಕೆ ಕಾರಣದಿಂದ ಅಡ್ಮಿಟ್ ಆಗಿದ್ದರು. ಅವರಿಗೆ ಒಂದು ಬ್ರಾಂಕೋಸ್ಕೋಪಿಯ ಅವಶ್ಯಕತೆ ಇತ್ತು. ಅದಕ್ಕೆ ಪೂರಕವಾಗಿ ಅವರಿಗೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗು ಮತ್ತು BT-CT ಅನ್ನೋ ಒಂದು ಪರೀಕ್ಷೆ ಬೇಕಾಗಿತ್ತು. ಹೇಗೂ ಅವರು ಅಲ್ಟ್ರಾಸೌಂಡ್ ಸ್ಕ್ಯಾನಿಗೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂತ ಒಬ್ಬರು ಜೂನಿಯರ್ ಡಾಕ್ಟರ್ ಕೂಡ ಅಕಂಪನಿ ಮಾಡಿ ನಮ್ಮ ಇನ್ಫೋಸಿಸ್ ಲ್ಯಾಬಲ್ಲಿ ಬಂದು BT-CT ಪರೀಕ್ಷೆ ಮಾಡಿಕೊಂಡಿದ್ದಾರೆ. ಇದು ತಪ್ಪೆ. ಅದನ್ನು ನಾವು ಇದರಲ್ಲೇ ಬೆಡ್ ಸೈಡೇ ಮಾಡೋದು ಸರಿಯಾದ ಪದ್ಧತಿನೇ. ಈಗ ಅವರು ಹೇಗಿದ್ದರೂ ಸ್ಕ್ಯಾನಿಂಗ್ ಬರ್ತಾರೆ, ಅದ್ರ ಜೊತೆಗೆ ಇದು ಮುಗಿಯುತ್ತೆ, ಬ್ರಾಂಕೋಸ್ಕೋಪಿ ಬೇಗ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಮಾಡಿರೋ ಸಾಧ್ಯತೆ ಇದೆ. 7ನೇ ಫ್ಲೋರಿಂದ ಇಲ್ಲಿಗೆ ಬಂದಿದ್ದಾರಲ್ಲ, ಹೀಗೆ ಮುಗಿಸ್ಕೊಂಡು ಹೋಗೋಣ ಅಂತ ಆ ಡಾಕ್ಟರ್ ಡಿಸಿಷನ್ ತೊಗೊಂಡಿರಬಹುದು ಏನೋ. ಬಟ್ ಆದರೆ ರೊಟೀನಾಗಿ ಈ ರೀತಿ ಆಗೋದೇ ಇಲ್ಲ. ಈ ಥರ ಆಗದಲ್ಲೇ ಇರೋ ಥರ ನಾವು ಮುಂದೆ ಅತ್ಯಂತ ಶಿಸ್ತಿನ ಕ್ರಮ ಕೂಡ ತಗೊಳ್ತೀವಿ. ಅಶ್ವಥಪ್ಪ ಅಂತ ಪೇಷಂಟು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಈಗ ಆಡಳಿತ ಮಂಡಳಿಯವರೇ ಒಪ್ಕೊಂಡಿದ್ದಾರೆ ವೈದ್ಯರ ನಿರ್ಲಕ್ಷ್ಯ ತಪ್ಪುಗಳು ಅಂತಂದ್ಬಿಟ್ಟು. ಸೊ ಹಾಗಾಗಿ ಈಗ ಉಳಿದ ಪೇಷಂಟ್ಸ್ಗಳಿಗೂ ಇದೇ ರೀತಿ ಮಾಡ್ದೇನೆ ಕರೆಕ್ಟಾಗಿ ಅವ್ರನ್ನ ಟ್ರೀಟ್ ಮಾಡಿದ್ರೆ ಸಾಕು. ಜೊತೆಗೆ ತಪ್ಪು ಮಾಡಿದವ್ರಿಗೆ ಏನು ಶಿಕ್ಷೆ ಅಂತ? ಅರವಿಂದ, ಈ ರೀತಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆಯನ್ನು ಪ್ರಕಟ ಮಾಡ್ತೀವಿ, ಶಿಸ್ತು ಕ್ರಮವನ್ನು ಕೈಗೊಳ್ತೀವಿ ಅಂತೇಳಿ ಆಸ್ಪತ್ರೆ ಆಡಳಿತ ಮಂಡಳಿಯವರು ಹೇಳ್ತಾ ಇರುವಂಥದ್ದು. ಈ ಘಟನೆಗೆ ಕಾರಣ ಏನು ಅಂತೇಳಿ ಕೇಳಿದಂಥ ಸಂದರ್ಭದಲ್ಲಿ ಜೂನಿಯರ್ ಡಾಕ್ಟ್ರು ಮಾಡಿರೋದು ಅಂತೇಳಿ ಹೇಳ್ತಾ ಇದ್ದಾರೆ. ಜೂನಿಯರ್ ಡಾಕ್ಟ್ರೇ ಆಗಲಿ ಅಥವಾ ಸೀನಿಯರ್ ಡಾಕ್ಟ್ರೇ ಆಗಲಿ, ಇದು ಇರುವಂಥ ನಿಯಮಗಳನ್ನು ಪಾಲನೆ ಮಾಡಬೇಕಾಗತ್ತೆ. ಈ ರೀತಿ ನಿಯಮಗಳನ್ನು ಉಲ್ಲಂಘನೆ ಮಾಡೋದ್ರಿಂದಾಗಿ ಇವತ್ತು ಬಡ ರೋಗಿಗಳು ಸಂಕಷ್ಟವನ್ನು ಅನುಭವಿಸುವಂಥ ಪರಿಸ್ಥಿತಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಿರ್ಮಾಣ ಆಗ್ತಾ ಇದೆ. ಇದೊಂದೇ ಅಲ್ಲ, ಇಂಥ ಘಟನೆಗಳು ತುಂಬ ಆಗ್ತಾನೆ ಹೋಗ್ತಾ ಇದ್ದಾವೆ. ಅದ್ರ ವಿರುದ್ಧ ಸುದ್ದಿ ಪ್ರಸಾರ ಆಗ್ತಾನೆ ಇರುತ್ತೆ. ಆದರೂ ಕೂಡ ಆಸ್ಪತ್ರೆ ಆಡಳಿತ ಮಂಡಳಿಯವರು ಆ ಕ್ಷಣಕ್ಕೆ ಏನು ಹೇಳಬೇಕು ಅದನ್ನು ಹೇಳ್ಬಿಟ್ಟು ಸುಮ್ಮನೆ ಆಗ್ತಾರೆ. ಮೆಡಿಕಲ್ ಸೂಪರಿಂಟೆಂಡೆಂಟ್ ಇರ್ಬೋದು ಅಥವಾ ವೈದ್ಯಕೀಯ ಶಿಕ್ಷಣ ಇಲಾಖೆ ಸಚಿವರು ಇಂತಹ ಘಟನೆಗಳ ಬಗ್ಗೆ ಎಚ್ಚೆತ್ತುಕೊಂಡು ಆಸ್ಪತ್ರೆಗಳಿಗೆ ಒಂದು ಸ್ಟ್ರಿಕ್ಟ್ ಆದಂಥ ಒಂದು ರೂಲ್ಸನ್ನು, ಒಂದು ಕಠಿಣವಾದಂಥ ಒಂದು ನಿರ್ಧಾರ ಸೂಚನೆಗಳನ್ನು ಕೊಡಬೇಕಾಗತ್ತೆ. ಇಂತಹ ಸಂದರ್ಭದಲ್ಲಿ ಕೊಡ್ದೇನೆ ಬರೀ ಆ ಕ್ಷಣಕ್ಕೆ ಏನೋ ಒಂದು ಸ್ಟೇಟ್ಮೆಂಟನ್ನು ಕೊಟ್ಬಿಟ್ಟು ನಿರ್ಲಕ್ಷ್ಯವನ್ನು ಮಾಡ್ಕೊಳ್ತಾ ಹೋಗಿ ಇವತ್ತು ಬಡ ರೋಗಿಗಳು ಸಂಕಷ್ಟವನ್ನು ಅನುಭವಿಸುವಂಥ ಪರಿಸ್ಥಿತಿಗೆ ವೈದ್ಯರು ಮತ್ತು ಆಸ್ಪತ್ರೆ ಆಡಳಿತ ಮಂಡಳಿಯವರು ತರ್ತಾ ಇದ್ದಾರೆ. ವೈದ್ಯಕೀಯ ಶಿಕ್ಷಣ ಇಲಾಖೆ ಎಚ್ಚೆತ್ತು ಇಂತಹ ನಿರ್ಲಕ್ಷ್ಯಗಳ ಬಗ್ಗೆ ಗಮನ ಹರಿಸಿ ಒಂದು ಕಠಿಣ ನಿಯಮಗಳನ್ನು ಜಾರಿ ಮಾಡಬೇಕಾಗತ್ತೆ. ಅರವಿಂದ್, ರೈಟ್. ಥ್ಯಾಂಕ್ ಯು ಲೋಕೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ನಾನು ಅದು ಬೆಳಗ್ಗೆನೂ ಅದನ್ನೇ ಹೇಳ್ತಾ ಇದ್ದೆ, ಒಂದು ಸಣ್ಣ ವಿಚಾರಕ್ಕೆ ಆ ಪೇಷಂಟ್ಸ್ಗೆ ಯಾಕೆ ನರಕ ದರ್ಶನ ಮಾಡಿಸ್ತೀರಾ? ಹೇಳಿ ಕೇಳಿ ಸರ್ಕಾರಿ ಆಸ್ಪತ್ರೆ ಅಂದರೆ 108 ದೂರುಗಳು ಬರ್ತವೆ. ಅದ್ರ ಮಧ್ಯದಲ್ಲೂ ಇಂಥ ಕಥೆಗಳು ಯಾಕೆ ಬೇಕು? ಯಾರೋ ಜೂನಿಯರ್ ಡಾಕ್ಟರ್ ತೊಗೊಂಡ್ರೋ ತೀರ್ಮಾನ ಆದರೂ ತಪ್ಪೆ, ಸೀನಿಯರ್ ತೊಗೊಂಡ್ರು ತಪ್ಪೆ. ಪೇಷಂಟು ಆಕ್ಸಿಜನ್ ಸಪೋರ್ಟಲ್ಲಿ ಇರಬೇಕಾದ್ರೆ ಅವ್ರನ್ನ ಹೀಗೆ ಹೊರಗಡೆ ಕರ್ಕೊಂಡು ಬರಬಾರ್ದು. ಹಂಗೆ ಕರ್ಕೊಂಡು ಬರೋದ್ರಿಂದ ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಏನು ಗೌರ್ಮೆಂಟ್ ಹಾಸ್ಪಿಟ್ಲು, ಎಲ್ರಿಗೂ ಫ್ರೀ ಟ್ರೀಟ್ಮೆಂಟು, ಹೆಂಗೋ ಅವ್ನು ಕೊಟ್ಟು ಕಳಿಸಿದ್ರೆ ಆಯಿತು ಅನ್ನೋ ನಿರ್ಲಕ್ಷ್ಯ ಬೇಡ. ನೀವ್ಯಾರು ನಿಮ್ಮ ಕೈಯಿಂದ ಏನು ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ, ಸರ್ಕಾರ ಕೊಡೋದು. ಅಲ್ಲಿಗೆ ಬರೋರೆಲ್ಲ ಬಡ ರೋಗಿಗಳು, ಪಾಪ ಅವ್ರ ಜೀವನ ಜೊತೆ ಯಾಕೆ ಚೆಲ್ಲಾಟ ಆಡಬೇಕು? ಆ ಬ್ಲಡ್ಡನ್ನು ಡ್ರಾ ಮಾಡ್ಕೊಳ್ಳೋದು ಅವ್ರು ಎಲ್ಲಿ ಮಲಗಿರ್ತಾರೆ, 7ನೇ ಫ್ಲೋರಲ್ಲೋ 8ನೇ ಫ್ಲೋರಲ್ಲೋ, ಅಲ್ಲೇ ಡ್ರಾ ಮಾಡ್ಕೊಂಡಿದ್ರೆ ಟೆಸ್ಟಿಂಗ್ ಎಲ್ಲ ಲ್ಯಾಬಲ್ಲಿ ತಾನೇ ಆಗೋದು. ಅವ್ರ ಕಣ್ಮುಂದೆ ಏನು ಮಾಡಲ್ವಲ್ಲ, ಅಷ್ಟು ಗೊತ್ತಾಗಲ್ಲ ಅಂತಂದ್ರೆ ಹೇಗಪ್ಪ?